ನಾನಿವತ್ತು ಬಸ್ರಿ ಹೆಣ್ಮಕ್ಳಿಗೆ ಕೆಲವು ಟಿಪ್ಸ್ಗಳನ್ನ ಕೊಡೋಣ ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲದಿದ್ದವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಅದೇನು ಅಂತಂದರೆ, ಬಸ್ರಿ ಹೆಣ್ಮಕ್ಳು ಆದಷ್ಟು ನಗ್ನಗ್ತಾ ಲವಲವಿಕೆಯಿಂದಿರಬೇಕು. ಆ ಥರ ಇದ್ದರೆ ಮಾತ್ರ ನಿಮ್ಮ ಮಗುನೂ ನಗ್ನಗ್ತಾ ಲವಲವಿಕೆಯಿಂದಿರುತ್ತೆ. ಎರಡನೇದೇನು ಅಂತಂದರೆ, ನೀವು ಆದಷ್ಟು ಹಿರಿಯರ ಹತ್ರ ಅವರ ಅನುಭವಗಳನ್ನ ಕೇಳೋಕ್ಕೆ ಪ್ರಯತ್ನ ಪಡಿ. ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಳಕ್ಕೆ ನೀವು ಪ್ರಯತ್ನ ಪಡಿ. ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಏನು ವಿಷಯ ಬೇಕಾದರೂ ನೀವು ತಿಳ್ಕೊಳಕ್ಕೆ ಪ್ರಯತ್ನ ಪಡ್ಬೋದು. ಆ ಥರ ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಮಗುನೂ ತುಂಬ ಬುದ್ಧಿವಂತ ಆಗ್ತಾನವನು. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಬುದ್ಧಿಜೀವಿ ಆಗಬೇಕು ಅಂತ ನೀವು ಬಯಸಿದ್ರೆ ನೀವು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಆ ಸಮಯದಲ್ಲಿ. ಮೂರನೇದೇನು ಅಂತಂದರೆ, ಎದುರಿಸೋ ಶಕ್ತಿ ಬರಬೇಕು. ಎಂಥ ಕಷ್ಟ ಬಂದರು ಅಂತಂದರೆ ರಾಮಾಯಣ, ಮಹಾಭಾರತ, ಭಾಗವತ ಇಂಥ ಕಥೆಗಳನ್ನೇ ಕೇಳಿ ಜಾಸ್ತಿ. ಆ ಥರ ಇದ್ದಾಗಷ್ಟೇ ಎಂಥ ದೊಡ್ಡ ಸಮಸ್ಯೆ ಬಂದರೂ ಸಾಯಬೇಕು ಅಂತ ಅನ್ನೋ ನಿರ್ಧಾರ ತಗೊಳ್ಳಲ್ಲ. ಎದುರಿಸ್ತಾನೆ, ಗಟ್ಟಿಯಾಗಿ ನಿಲ್ತಾನೆ ಆ ಕಷ್ಟಕ್ಕೆ ಎದುರಾಗಿ. ಹಾಗಾಗಿ ಆ ಥರ ಇರೋಕ್ಕೆ ಪ್ರಯತ್ನ ಪಡಿ. ಇಷ್ಟು ನಂಗೆ ಹೇಳಬೇಕು ಅನ್ನಿಸ್ತು. ಇನ್ನೇನಾದರೂ ಹೆಚ್ಚಿಗೆ ವಿಷಯಗಳು ಬೇಕು, ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನನ್ನು ಕೇಳಿ, ನಾನು ಅದನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.